ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಭರ್ಜರಿಯಾಗಿ ಗೆದ್ದಿದೆ. ಈಗ ಎರಡನೇ ಪಂದ್ಯಕ್ಕೆ ಪ್ರಿಪೇರ್ ಆಗ್ತಿದ್ದಾರೆ. ಆದರೆ ಮೊದಲ ಪಂದ್ಯದ ಕೊನೆ ದಿನ ನಡೆದಂತ ಅದೊಂದು ಕಾನ್ವರ್ಸೇಷನ್ ಫುಲ್ ಟ್ರೆಂಡಿಂಗ್ ನಲ್ಲಿ ಇದೆ. ಅದು ಕೂಡ ಆನ್ ಫೀಲ್ಡ್ ನಲ್ಲಿ IPL ಆಫರ್ ಅನ್ನ ಕೊಟ್ಟಿರುವಂತದ್ದು. ಜೈಸ್ವಾಲ್ ಮತ್ತು ಡಿಕ್ವೆಲ್ಲಾ ನಡುವೆ ನಡೆದಂತ IPL ಆಫರ್ ಹಾಗೆ ಮೈಂಡ್ ಗೇಮ್ ಜೊತೆಗೆ ಪರ ವಿರೋಧದ ಬಗೆಗಿನ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮ್ಯಾಚ್ ಟೈಮ್ ಅಲ್ಲಿ ಆನ್ ಫೀಲ್ಡ್ ನಲ್ಲಿ ಆಟಗಾರರ ನಡುವೆ ತಮಾಷೆ ತರಲೆ ರೀತಿಯ ಕಾನ್ವರ್ಸೇಷನ್ ಇದ್ದದ್ದೇ. ಉಭಯ ತಂಡಗಳ ಆಟಗಾರರ ನಡುವೆ ಕೆಲವೊಮ್ಮೆ ಲಿಮಿಟ್ ಮೀರಿ ಸ್ಲೆಡ್ಜಿಂಗ್ ಆದದ್ದು ಕೂಡ ಇರುತ್ತೆ. ಈಗ ಭಾರತ ಹಾಗೆ ಲಂಕಾ ನಡುವಿನ ಮೊದಲ ಪಂದ್ಯದ ಕೊನೆಯ ದಿನ ಭಾರತದ ಓಪನರ್ ಬ್ಯಾಟರ್ ಆಗಿರುವಂತ ಯಶಸ್ವಿ ಜೈಸ್ವಾಲ್ ಹಾಗೆ ಶ್ರೀಲಂಕಾದ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ನಿರೋಶನ್ ಡಿಕ್ವೆಲ್ಲಾ ನಡುವೆ ತುಂಬಾನೇ ಸ್ವಾರಸ್ಯಕರ ಮಾತುಕತೆಯೊಂದು ನಡೆದಿದೆ. IPL ವಿಚಾರ ಆನ್ ಫೀಲ್ಡ್ ನಲ್ಲಿ ಸದ್ದು ಮಾಡಿದೆ. ಈ ಬಗ್ಗೆ ಪರ ವಿರೋಧಗಳು ಕೂಡ ವ್ಯಕ್ತವಾಗಿದೆ. ಮೊದಲಿಗೆ ಆ ಮಾತುಕತೆ ಹೇಗಿತ್ತು ಅನ್ನೋದನ್ನ ನೋಡೋಣ. ಇಲ್ಲಿ ಯಶಸ್ವಿ ಜೈಸ್ವಾಲ್ ಮೂಲಕ ಈ ಒಂದು ಕಾನ್ವರ್ಸೇಷನ್ ಶುರುವಾಗುವಂತದ್ದು. ಯಶಸ್ವಿ ಜೈಸ್ವಾಲ್ ಹೇಳ್ತಾರೆ, ಕಾಮನ್ ಯಾರ್, ಫಸ್ಟ್ ಇನ್ನಿಂಗ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಶಾಟ್ ಅನ್ನು ಹೊಡೆದಿದ್ದೀರಿ. ನಾವು ಈ ಇನ್ನಿಂಗ್ಸ್ ನಲ್ಲೂ ಕೂಡ ಅಂತ ಇನ್ನಿಂಗ್ಸ್ಗಾಗಿ ಕಾಯ್ತಾ ಇದ್ದೇವೆ. ಹೀಗೆ ಹೇಳ್ತಾರೆ ಅವರು ಡಿಕ್ವೆಲ್ಲಾಗೆ. ಈ ಟೈಮಲ್ಲಿ ಡಿಕ್ವೆಲ್ಲಾ ವಾಪಸ್ ಏನ್ ಹೇಳ್ತಾರೆ ಅಂದ್ರೆ, ಹೌದಾ ನಿಜನಾ ಅಂತೇಳಿ ಕೇಳ್ತಾರೆ. ಆಗ ಯಶಸ್ವಿ ಜೈಸ್ವಾಲ್ ಹೇಳ್ತಾರೆ, ಖಂಡಿತವಾಗಿಯೂ ನಾನು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಡೀಪ್ ಸ್ಕ್ವೇರ್ ಲೆಗ್ ಕಡೆ ಬೌಂಡ್ರಿ ಬಾರಿಸಿ ತೋರಿಸು, ನಿನ್ಗೆ ಯಾಕೆ ಸಾಧ್ಯವಾಗಲ್ಲ ನೋಡೋಣ ಅನ್ನೋ ರೀತಿಯಲ್ಲಿ ಒಂದು ರೀತಿಯಾಗಿ ಚಾಲೆಂಜ್ ಅನ್ನ ಹಾಕೋ ರೀತಿಯಾಗಿ ಹೇಳ್ತಾರೆ. ಆಗ ಡಿಕ್ವೆಲ್ಲಾ ಹೇಳ್ತಾರೆ, ನನಗೆ ಸದ್ಯಕ್ಕೆ ಬಿಗ್ ಹಿಟ್ನ ಅಗತ್ಯ ಇಲ್ಲ, ನನ್ನನ್ನು IPL ಬೇಕಿದ್ರೆ ಕರ್ಕೊಳ್ಳಿ, ಆಗ ನಾನು ಸಿಕ್ಸರ್ ಬಾರಿಸ್ತೇನೆ ಅಂತೇಳಿ ವಾಪಸ್ ಹೇಳ್ತಾರೆ. ಆಗ ಯಶಸ್ವಿ ಜೈಸ್ವಾಲ್ ಹೇಳುವಂಥದ್ದು, ಹೌದಾ ಪಕ್ಕ 100% ನಿಮ್ಮನ್ನ IPLಗೆ ತೆಗೆದುಕೊಳ್ತೇವೆ. ರಾಜಸ್ಥಾನ ರಾಯಲ್ಸ್ನ ಮುಖ್ಯ ಕೋಚ್ ಆಗಿರುವಂತ ಕುಮಾರ್ ಸಂಗಕ್ಕಾರ ಜೊತೆ ಈ ಬಗ್ಗೆ ನಾನು ಮಾತನಾಡ್ತೇನೆ, ನೀನು ಆತನಿಗೆ ಸಿಕ್ಸರ್ ಬಾರಿಸಿ ತೋರಿಸು ಅಂತೇಳಿ ಇಲ್ಲಿ ಪ್ರತಿ ಸವಾಲನ್ನ ಹಾಕ್ತಾರೆ. ಹೀಗೆ ಇಬ್ಬರ ನಡುವೆ ಮಾತುಕತೆ ಆಗುತ್ತೆ. ಈ ರೀತಿಯಾಗಿ ಹೇಳೋ ರೀತಿಯಲ್ಲಿ ಅಂದ್ರೆ IPL ಆಫರ್ ಅನ್ನ ಕೊಡೋ ರೀತಿಯಾಗಿ ಜೈಸ್ವಾಲ್ ಡಿಕ್ವೆಲ್ಲಾಗೆ ಟ್ರಿಗರ್ ಮಾಡ್ತಾರೆ. ಇದರಿಂದ ಫುಲ್ ಜೋಶ್ ನಲ್ಲಿದ್ದಂತ ಡಿಕ್ವೆಲ್ಲಾ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ನಲ್ಲಿ ನೆಕ್ಸ್ಟ್ ಬಾಲ್ ನಲ್ಲೇ ಬಿಗ್ ಹಿಟ್ಗೆ ಟ್ರೈ ಮಾಡಿ ವಿಕೆಟ್ ಕೀಪರ್ ರಿಷಬ್ ಪಂತ್ ಕೈಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಸೇರ್ಕೊಳ್ತಾರೆ. ಅಲ್ಲಿಗೆ ಯಶಸ್ವಿ ಜೈಸ್ವಾಲ್ ಅವರ ಮೈಂಡ್ ಗೇಮ್ ವರ್ಕ್ ಆಯ್ತು. ಯಾಕಂದ್ರೆ ಭಾರತ ಶತಾಯಗತಾಯ ಈ ಪಂದ್ಯವನ್ನ ಗೆಲ್ಲಲೇಬೇಕಿತ್ತು. ಕೊನೆಯ ದಿನದಾಟ ಬೇರೆ. ಮತ್ತೊಂದ್ ಕಡೆ ಶ್ರೀಲಂಕಾಗೆ ಅಟ್ಲೀಸ್ಟ್ ಪಂದ್ಯ ಗೆಲ್ಲದೇ ಇದ್ರು ಕೂಡ ಡ್ರಾ ಮಾಡಿಕೊಳ್ಳೋಣ ಅಂತನಾದ್ರೂ ಕೂಡ ಅವರು ಟ್ರೈ ಮಾಡ್ತಾ ಇದ್ರು. ಅದು ಅಲ್ಲದೆ ಮಳೆ ಬಂದು ಪಂದ್ಯ ಸಸ್ಪೆಂಡ್ ಆಗಿ ಕೊನೆಗೆ ಡ್ರಾ ಆದ್ರೂ ಆಗುವಂತ ಸಾಧ್ಯತೆಗಳು ಕೂಡ ಇತ್ತು. ಇಂಥ ಟೈಮಲ್ಲಿ ಬೇಗ ವಿಕೆಟ್ ತೆಗೆಯೋದು ಭಾರತಕ್ಕಿದ್ದಂತ ಒಂದೇ ಒಂದು ದಾರಿ. ಹೀಗಾಗಿ ಡಿಕ್ವೆಲ್ಲನ್ನ ಟಾರ್ಗೆಟ್ ಮಾಡಿ ಅವರ ಮೈಂಡ್ ಡೈವರ್ಟ್ ಮಾಡೋಕೆ ಏನ್ ಬೇಕೋ ಅದನ್ನ ಜೈಸ್ವಾಲ್ ಮಾಡಿದ್ರು, ಕೊನೆಗೆ ಸಕ್ಸಸ್ ಕೂಡ ಆದ್ರು. ಬ್ಯಾಟರ್ನ ಕಾನ್ಸಂಟ್ರೇಟ್ ಅನ್ನ ತಪ್ಪಿಸಿ ವಿಕೆಟ್ ಒಪ್ಪಿಸುವಂತೆ ಪ್ರಚೋದನೆಯನ್ನ ನೀಡಿದ್ರು. ಈ ಇನ್ಸಿಡೆಂಟ್ ಆದ ಬಳಿಕ ಕೆಲವರು ಯಶಸ್ವಿ ಜೈಸ್ವಾಲ್ ಮಾಡಿದ್ದು ತಪ್ಪು, ಆನ್ ಫೀಲ್ಡ್ ನಲ್ಲಿ ಯಾರಾದ್ರೂ IPL ಆಫರ್ ಕೊಡ್ತಾರಾ ಅಂತೆಲ್ಲ ಟ್ರೋಲ್ ಮಾಡಿದ್ರು, ಹಾಗೆ ಪ್ರಶ್ನೆಗಳನ್ನ ಮಾಡಿದ್ರು. ಬಟ್ ರಿಯಾಲಿಟಿ ಏನಂದ್ರೆ ಜೈಸ್ವಾಲ್ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ಬ್ಯಾಟರ್ ಏಕಾಗ್ರತೆ ತಪ್ಪಿಸಲು ಜೈಸ್ವಾಲ್ ಮಾಡಿದ್ದು ತಂತ್ರ ಅಷ್ಟೇ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ರಿಕೆಟ್ ಆಡುವಾಗ ಸ್ಲೆಡ್ಜಿಂಗ್ ಇದ್ದದ್ದೇ. ಅದರಲ್ಲೂ ಟೆಸ್ಟ್ ಕ್ರಿಕೆಟ್ ನಲ್ಲಂತೂ ಪ್ರತಿ ಸೆಕೆಂಡ್ ಕೂಡ ಆಟಗಾರರ ತಾಳ್ಮೆಯನ್ನ ಪರೀಕ್ಷೆ ಮಾಡಲಾಗುತ್ತೆ. ಇಂಥ ಟೈಮಲ್ಲಿ ಎರಡೂ ತಂಡಗಳ ಆಟಗಾರರ ನಡುವೆ ಕಮೆಂಟ್ಸ್ ಪಾಸ್ ಆಗ್ತಾನೆ ಇರುತ್ತೆ. ಕೆಲವರು ಫ್ರೆಂಡ್ಲಿ ಆಗಿದ್ರೆ ಇನ್ನೂ ಕೆಲವು ಮಿತಿ ಮೀರುತ್ತವೆ, ಹಾಗೆ ದಂಡವೂ ಕೂಡ ಬೀಳುತ್ತೆ. ಆದ್ರೆ ಜೈಸ್ವಾಲ್ ವಿಚಾರದಲ್ಲಿ ಯಾವುದೇ ಎಲ್ಲೆಯನ್ನ ಮೀರಿಲ್ಲ. ಬ್ಯಾಟರ್ನ ಏಕಾಗ್ರತೆಯನ್ನ ಹಾಳು ಮಾಡಿದ್ದು ನಿಜವೇ ಆದ್ರೂ ಕೂಡ ಯಾವುದೇ ನಿಂದನಾತ್ಮಕ ರೀತಿಯಾಗ್ಲಿ ಅಥವಾ ಪರ್ಸನಲ್ ಅಟ್ಯಾಕ್ ಆಗ್ಲಿ ಆ ರೀತಿಯಾದಂತ ಪದಗಳನ್ನ ಜೈಸ್ವಾಲ್ ಎಲ್ಲೂ ಕೂಡ ಬಳಸಿಲ್ಲ. ತುಂಬಾನೇ ಕ್ಯಾಶುಯಲ್ ಆಗಿ ಜೊತೆಗೆ ಕಾಮಿಡಿ ರೀತಿಯಲ್ಲಿ ಮಾತಾಡಿ ಟ್ರಿಗರ್ ಮಾಡಿದ್ರು ಅಷ್ಟೇ. ಅದು ಅಲ್ಲದೆ ಜೈಸ್ವಾಲ್ ಆಫರ್ ಕೊಟ್ಟಾಕ್ಷಣ ಡಿಕ್ವೆಲ್ಲಾ IPLಗೆ ಆಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ IPL ನಲ್ಲಿ ಆಟಗಾರರನ್ನ ಅಧಿಕೃತ ಹರಾಜು ಅಂದ್ರೆ ಆಕ್ಷನ್ ಅಥವಾ ಟ್ರೇಡಿಂಗ್ ಮೂಲಕ ಮಾತ್ರನೇ ಖರೀದಿ ಮಾಡ್ತಾರೆ, ಹಾಗೆ ತಂಡದ ಪರ ಆಡಿಸ್ತಾರೆ. ಯಾರೋ ಒಬ್ಬ ಆಟಗಾರ ನೇರವಾಗಿ ಅದು ಕೂಡ ಆನ್ ಫೀಲ್ಡ್ ನಲ್ಲಿ ಮತ್ತೊಬ್ಬ ಆಟಗಾರನಿಗೆ ಆಫರ್ ಕೊಡೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಜೈಸ್ವಾಲ್ ಮಾತುಗಳನ್ನ ಸ್ಮಾರ್ಟ್ ಸ್ಲೆಡ್ಜಿಂಗ್ ಅಂತಾನೆ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಭಾರತ ಫೈನಲ್ ಆಗಿ ಪಂದ್ಯವನ್ನ ಗೆದ್ದು ಎರಡನೇ ಪಂದ್ಯಕ್ಕೆ ರೆಡಿ ಆಗ್ತಿದ್ರು ಕೂಡ ಜೈಸ್ವಾಲ್ ಮತ್ತು ಡಿಕ್ವೆಲ್ಲಾ ನಡುವಿನ ಈ ಸಂಭಾಷಣೆ ಫುಲ್ ಟ್ರೆಂಡಿಂಗ್ ನಲ್ಲಂತೂ ಇದೆ. ನಮಸ್ಕಾರ.